ಹೋಮ್ ಮೇಡ್ ಡೋನಟ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿಂದನೇ ನನ್ನ ದಿನಚರಿ ಸ್ಟಾರ್ಟ್ ಆಗೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳು ಮಾಡೋ ಕೆಲಸ ಇದೆ ಅಲ್ವಾ. ನನ್ನ ರಂಗೋಲಿ ಹೀಗಿದೆ, ಹೆಂಗಿದೆ ಅಂತ ಹೇಳಿ. ಆಮೇಲೆ ಅದಾದಮೇಲೆ ಇವಾಗ ನೆಕ್ಸ್ಟು ಕಾಫಿ ಕುಡಿತಾ ಇದ್ದೀನಿ. ಕಾಫಿನ ಸ್ವಲ್ಪ ದಿನ ಬಿಡ್ತೀನಿ, ಸ್ವಲ್ಪ ದಿನ ಕುಡಿತೀನಿ. ನನ್ನ ಮೂಡ್ ಹೆಂಗಿರುತ್ತೋ ಹಂಗಂಗೆ ಚೇಂಜ್ ಆಯ್ತಾ ಇರ್ತೀನಿ. ಈ ಕಾಫಿನ ಬಿಡಬೇಕು ಅಂತ ಸ್ವಲ್ಪ ದಿನ ಬಿಟ್ಟಿರ್ತೀನಿ, ಪುನಃ ಅದೇ ಸ್ಟಾರ್ಟ್ ಮಾಡ್ತೀನಿ. ನನ್ನ ರಾಜು ಜೊತೆ ಆಟ ಆಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ನಾನು ಅವನಿಗೆ ಹಾಕಿದ್ದೀನಿ ಊಟನ. ಫಸ್ಟು ಮಾಡೋ ಕೆಲಸ, ನಾನು ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡಿಬಿಟ್ಟು ಮೊದಲು ಅವ್ರಿಗೆಲ್ಲ ಏನೇನು ಬೇಕೋ ಅದನ್ನು ಹಾಕ್ಬಿಟ್ಟು ನನ್ನ ಬೆಕ್ಕಿಗೆ ಇವನಿಗೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಕಾಫಿ ಮಾಡಿ ಕುಡಿತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಏನೇ ಟೆನ್ಷನ್ ಇರಲಿ, ಏನೇ ನೋವಿದ್ರೂ ಕೂಡ ಇವ್ರ ಜೊತೆಲಿ ಆಟ ಆಡ್ಕೊಂಡು ಕಾಲ ಕಳೆದು ಅದನ್ನು ಮರೆಯುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನನಗೆ ಇವು ಕಂಡ್ರೆ ತುಂಬ ಇಷ್ಟ. ಇವಾಗ ಎಂದಲ್ಲ, ಯಾವಾಗ ತುಂಬ ದಿನದಿಂದನೂ ಇಷ್ಟ ನನಗೆ. ಬೆಕ್ಕುಗಳಂತೂ ಹೆವಿ ಇಷ್ಟ ಬಿಡಿ. ಏನೋ ಅಲ್ಲಿ ಹಾಕಿಲ್ವಾ ಹಾಲನ್ನ? ಹಾಲು ಕುಡಿಯೋಕ್ಕಾಗಲ್ಲ. ಕುಯ್ದ್ಬಿಟ್ಟು ಗುಡ್ಡೆ ಮಾಂಸ ಹಾಕ್ಬಿಡ್ತೀನಿ ಮಗನೇ. ಕೆಜಿ 10 ರೂಪಾಯಿ, ಕೆಜಿ 10 ರೂಪಾಯಿ ಅಂತ. 10 ರೂಪಾಯಿ ಗುಡ್ಡೆ, 10 ರೂಪಾಯಿ ಗುಡ್ಡೆ ಅಂತ. ನಿಮ್ಗೆ ಯಾರ್ಯಾರು ಬೇಕಾ? ಬರೀ ಫುಡ್ಡೇ ತಿಂತಾನೆ. ಹಾಲು ಹಾಕಿದ್ದೀನಿ. ಹಾಲು ಬೇಡವಂತೆ. ಹಾಲು ಬೇಡ. ನೀನೊಬ್ಬನೇ ಸ್ಪೆಷಲ್ ಕೆಲಸ ಮಾಡ್ಕೊ ಬಂದಿಯ ಇವಾಗ ನೀನು? ನಾಳೆಯಿಂದ ನನಗೊಂದು ಇಂಜಿನಿಯರಿಂಗ್ ಕೆಲಸ ನೋಡು, ಹೋಯ್ತೀನಿ. ನಾಳೆಯಿಂದ ಹೋಗ್ಬಿಟ್ಟು ಒಂದು ತಿಂಗಳು ಕರೆಕ್ಟಾಗಿ ಸಂಬಳ ತಂದು ಕೊಡ್ತೀನಿ ನಿನಗೆ. ನನಗೆ ಏನು ಬೇಕು ಅದನ್ನ ನಾನು ಹೇಳ್ತೀನಿ, ನೀನು ಮಾಡಾಕು ಅಷ್ಟೇ. ನಾವು ಸಾಕಾಗಿ ಕೆಲಸ ಮಾಡ್ಕೊ ಬಂದ್ರೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಡಲ್ಲ ನೀನು. ನಾನು ಮಾತ್ರ ಬಂದ ತಕ್ಷಣ ಹಾಕೊಡ್ಬೇಕು ನಿಮ್ಗೆ ಅಲ್ವಾ? ಇಲ್ಲದೆ ಹೋದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಹಾಕ್ಬೇಕು. ಅಲ್ಲಿ ತನಕ ಬಿಡಲ್ಲ ನಾನು. ಹಾಲಂತೂ ಮುಟ್ಟೋದೇ ಇಲ್ಲ ಬಿಡಿ. ಬರೀ ಫುಡ್ಡು, ಬರೀ ಪಿಡಿಗ್ರಿ ಅಲ್ವಾ? ದುಡ್ದಾಕ ಮಗ ಇವನು. ನೆಕ್ಸ್ಟ್ ಅದಕ್ಕೆ ಅವನಿಗೆ ಕೇಳಿಸಿಲ್ದಾಗೆಲ್ಲ ಕೊಡ್ಬೇಕು. ನಾನು ಹಣೆಲಿ ಹಣೆ ಬೊಟ್ಟು ಇಡಲ್ಲ, ಅದಕ್ಕೇನೆ ಸ್ಟಿಕ್ಕರ್ ಇಡಲ್ಲ. ಸಿಂಗರ್ ಮಾತ್ರ ಇಡೋದು. ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ. ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸ್ಟಿಕ್ಕರ್ ಇಟ್ಕೊಂಡು ಹೋಗಿದೆ ಇವತ್ತು ಅಪರೂಪಕ್ಕೆ. ಉದ್ರೆ ಹೋಗೈತೆ. ಸಿಂಗರ್ ಇದ್ರೆ ಇರುತ್ತೆ. ಅಲ್ಲಿ ನೋಡು, ಅವನ್ಗೆ ಹಾಲನ್ನ ಹಾಕ್ತೆ. ಅಲ್ಲಿ ನೋಡಿ, ಅವನ್ಗೆ ಹಾಲು ಅನ್ನ ಹಾಕಿದೆ. ಕುಡಿದ್ಬಿಟ್ಟು ತಿನ್ಬಿಟ್ಟು ಅಚ್ಚಕಟ್ಟಾಗಿ ಬಂದು ಮಲ್ಕೊಂಡ. ಇವನ್ಗೆ ಇಲ್ಲಿ ಹಾಕಿದೀನಿ ನೋಡಿ ಬಟ್ಲು. ಆ ಬಟ್ಲಲ್ಲಿ ಹಾಲು ಮತ್ತೆ ಬನ್ ಹಾಕಿದೀನಿ, ಬ್ರೆಡ್. ತಿಂದೇನೆ ಬಂದವನೆ. ಜಂಬ ಅವನಿಗೆ ಫುಡ್ಡೇ ಬೇಕಂತೆ. ಅಲ್ಲೇ ಹೋಗಿ ನಿಂತ್ಕೊಳ್ಳೋದವನು. ಎಲ್ಲದ ಹೋಗ್ಬಿಟ್ಟ ಓಡೋದ ಕೋಪ ಮಾಡ್ಕೊಂಡ. ಓಲಿ ಬಿಡಿ. ನಾನಿವಾಗ ಅಡಿಗೆಗೆ ಏನು ಮಾಡ್ತಾ ಇಲ್ಲ. ಸಾಂಬಾರ್ ಐತೆ ಬೆಳಿಗ್ಗೆ ಮಾಡಿರೋದು. ದಪ್ಪಮೆಣಸಿನ್ಕಾಯಿ ಬೇಳೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟು ಹೋಗಿದೆ, ಅದೇ ಐತೆ ಇವಾಗ. ಗೀಸು ಬರ್ಲಿಲ್ಲ. ಎಷ್ಟು ದಿನ ಅಂತ ಗೊತ್ತಿಲ್ಲ ಬರೋದು. ನಾನು ಬುಕ್ ಮಾಡಿ 15 ದಿನ ಆಗೋಯ್ತು, ಇನ್ನೂ ಗ್ಯಾಸ್ ಬಂದಿಲ್ಲ. ಅದಕ್ಕೆ ಇವಾಗ ಸಾಂಬಾರ್ ಐತೆ. ಅನ್ನ ಮಾಡ್ಬಿಟ್ಟು ಸೊಪ್ಪು ತಂದಿದ್ದೀನಿ, ಕಿರಿಕಿರೆ ಸೊಪ್ಪು. ಹೆಸರು ಕಾಳು ನೆನ್ಸಿದೀನಿ. ಕಾಲ್ ಕೆಜಿ ಹೆಸರು ಕಾಳು ತಂದ್ಬಿಟ್ಟು ಇವಾಗ ನೆನ್ಸಿದೀನಿ. ಅದೇನ್ ಬೇಯೋದೋ ಗೊತ್ತಿಲ್ಲ, ನೋಡೋಣ. ಈಗ ಹಾಕ್ಬಿಟ್ಟು ಕಿರಿಕಿರೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ಬಿಟ್ಟು ಇವತ್ತಿನ ಊಟದ ಕತೆ ಮುಗಿಸೋಣ. ಇವಾಗ ಫಸ್ಟ್ ನಾನು ಮುಖ ತೊಳ್ಕೊ ಬರೋಣ. ದೀಪ ಹಚ್ಬೇಕು ಮುಖ ತೊಳ್ಕೊಂಡು. ನೋಡಿ, ನಾನು ಹಾಲು ಹಾಕಿದ್ದೀನಲ್ಲ ಅವನಿಗೆ, ನಮ್ಮ ಪುಟ್ಟನಿಗೆ ತೋರಿಸ್ತೀನಿ. ಅಲ್ಲಿ ನೋಡಿ, ನಾನು ಹಾಲು ಹಾಕ್ತೆ, ಫುಡ್ ಹಾಕಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬಂದ್ರೆ ಕರ್ಕೊಂಬರಕ್ ಹೋಗೋನೆ ಆಚೆಗೆ. ಹೋಯ್ತಾನೆ, ಅವನೇ ಕರ್ಕೊಂಡು ಹೋಯ್ತಾನೆ ನೋಡಿ. ಅವನೇ ಕರ್ಕೊಂಡು ಹೋಯ್ತವನೆ. ಅಲ್ಲಿ ಆ ಡಬ್ಬದ ಹತ್ರನೇ ನಿಂತಿರೋದು ಅವನು ಇವಾಗ. ಅಲ್ಲಿ ಹಾಕ್ಲಿ ಅಂತ ಆ ಡಬ್ಬದ ಹತ್ರ ನಿಂತ್ಕೊತಾನೆ. ಆ ಡಬ್ಬನ ಹಂಗೆ ಒತ್ತಸಾಡ್ತಾನೆ. ಏನ್ ದುಡಿಯ ಮಗ. ಪಚ್ಬಿಡ್ತಾನೆ ಮುಸುಡಿಯ ಪಾಪ ಅವನಿಗೆ.
ಹಾಲ್ ಮಾತ್ರ ಕುಡಿಯಲ್ಲ. ನೀ ಅಭ್ಯಾಸ ಮಾಡೋದು ಅವ್ನಿಗೆ. ಬರೀ ತಿಂದು ತಿಂದು ಅವ್ನ್ ಹಾಲ್ ಹಾಕಿದೆ. ಅವನೇನ್ ಹಾಕ್ತಾನೆ ತಿಂತಾನೇ ಇರ್ತಾನೆ. ಇಬ್ರು ಅಷ್ಟೇ. ಅದೇ ಕೆಲ್ಸ. ಇಬ್ರು ಇನ್ನೇನ್ ಕೆಲಸ. ಏನಿವತ್ತು ಬೇಗ ಬಂದಿದೆಯಲ್ಲ ಸಮಾಚಾರ? ಬಂದೆ. ಏನ್ ಮಾವನನ್ ಬೇರೆ ಎತ್ಕೊಂಡು ಏನು ಅಯ್ಯಪ್ಪ ದೇವ್ರು ವರ ಕೊಟ್ಬಿಟ್ನ ಕಡೆ ಹೆಂಗೋ ಕಾಣೆ. ಯಾವತ್ತು ತರಲ್ಲ ಏನು ತರಲ್ಲ ಮನೆಗೆ. ಇವತ್ತೇ ತಂದಿರೋದು ನೀನಪ್ಪ. ಮಾವಿನ ಸೀಸನ್ ಅಂದ್ರೆ ತಂದಿದ್ಯಲ್ಲ, ಅದು ಅಲ್ದೇನೆ ಬೇಗ ಬೇರೆ ಬಂದ್ಬಿಟ್ಟವ್ರೆ. ಯಾವ ದೇವ್ರು ವರ ಕೊಟ್ಟೈತೋ ಏನೋ ಗೊತ್ತಿಲ್ಲ. ಹೊರಗಡೆ ಜಾಸ್ತಿ ತಿಂತಿಲ್ಲ. ತಗೋ ಇನ್ನು ಒಬ್ರಿಗೊಂದ್ಸಲ ಮಾವಿನ ತಗೊಂಡಿದೀಯ, ಕಟ್ ಮಾಡಿ ನಿಂಗೆ ಫಸ್ಟ್ ಕೊಡ್ತಾ ಇದೀನಿ, ತಿನ್ನು. ಟೇಸ್ಟ್ ಹೆಂಗಿದಾವ ಏನೋ ಯಾರಿಗ್ ಗೊತ್ತು. ಹೆಂಗೆ ಬಂದ ತಕ್ಷಣ ವೈಟ್ ಶರ್ಟ್ ಬಿಚ್ಚಿಡ್ಬೇಕು ತಾನೆ. ಇವ್ನಿಗೆ ಅದ್ ಯಾಕೆ ಹಂಗ ಆಡ್ತಾ ಇದ್ದಾನ ಅಂತ ಗೊತ್ತಾಯ್ತದ ನನ್ಗೆ. ನೀನ್ ತಿಂತಾ ಇದ್ರ ನನಗೆ ಒಂಥರ ಬಾಯಿ ನೀರ್ ಬರ್ತಾವಪ್ಪ. ಬರೀ ಮಾಡೋಣ, ಏನು ತರಲ್ಲ. ಮಾಡೋಣ ತಿಂದಿಲ್ಲ ಚೆನ್ನಾಗಿಲ್ಲ. ಏನೋ ಒಂಥರ ಬೀಟಿಯ ತಪ್ಪೆ. ನೀನ್ ಕರೆಕ್ಟ್ ಆಗಿದೆ. ನೀನ್ ಕಲಿದ್ಯಾ ಅದಕ್ಕೆ ನಿನಗೆ ಕರೆಕ್ಟ್ ಆಗದೆ. ಅದೇ ಇದೇ ತರ ನಾನ್ ತಂದಿದ್ರೆ ಒಪ್ಪೋದಿರಲಿಲ್ಲ ಚೆನ್ನಾಗಿಲ್ಲ ಅಂತ. ಹೌದು, ನೀನ್ ತಂದಿದ್ರೆ ನೀನೇ ಒಪ್ಪೋತಾ ಇದೀಯ. ನಾನ್ ಡಯಟ್ ಮಾಡ್ಬೇಕಾದ್ರೆ ಇಷ್ಟೊತ್ತಿಗೆ ಸ್ಲಿಮ್ ಆಗಿ ನನ್ಗಿಂತ ಸಣ್ಣ ಆಗ್ಬೋದಾಯ್ತು ನೀನು. ಇಲ್ಲ ಅದೇ ಆಗುತ್ತೆ. ಹೊರಗಡೆ ತಿನ್ನೋದು ಅಷ್ಟು ಊಟ ಮಾಡು. ಕಬಾಬು ಬರೀ ಎಣ್ಣೆ ಸಿಡ್ನೆ ತಿಂದ್ರೆ ಆ ಫಿಶ್ ಕಬಾಬ್ ಎಷ್ಟು ಎಣ್ಣೆ ಇರುತ್ತೆ ಗೊತ್ತಾ? ಫಿಶ್ ಕಬಾಬ್ ಅಲ್ಲಿ ಮನೆಗೆ ತಗೊಂಡ್ರೆ ಕಬಾಬ್ ಮಾತ್ರ ತಿನ್ಬೋದು. ಫಿಶ್ ಕಬಾಬ್ ತಿಂದು ಎಷ್ಟೋ ದಿನವಾಯ್ತು. ಅದೇ ಅದ್ರಲ್ಲಿ ಎಷ್ಟು ಎಣ್ಣೆ ಹಾಕಿರ್ತಾರೆ ಗೊತ್ತಾ? ರೂಪಾಯಿ ತಿಂದಿರೋ ಅಂತ ಹೋಗಿ ಹೋಗಿಲ್ಲ. ರೂಪಾಯಿ ಆದ್ಮೇಲೆ ಹೋಗಿಲ್ಲ ಅಂತ ಮೊನ್ನೆ ಅದುವೇ ಫೋನ್ ಮಾಡಿ ಅವತ್ತು ಹಾಕಿದ್ದೆ. ನೋಡೋಣ. ಆಟಗಳು ಬೇರೆ ನಾಟಕಗಳು ಬೇರೆ. ತಿನ್ನಲ್ಲ ಕಡಿಸ್ತಾನೆ ತಿನ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಡೋನಟ್ ಮಾಡೋದು ಹೆಂಗೆ ಅಂತ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ಮೈದಾದಲ್ಲಿ ಮಾಡ್ತಾರೆ ನಮ್ಮ ಬೇಕ್ರಿನಲ್ಲಿ, ಹಾಗಾಗಿ ನಾನು ಗೋಧಿನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತಾ ಏನು ಅಂತ ಅಂದ್ಬಿಟ್ಟು. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು, ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಏನು ಅನ್ನೋದನ್ನು ನೋಡೋಣ. ಚೆನ್ನಾಗಿ ಬಂದರೆ ನೀವು ಕೂಡ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ. ಇಲ್ಲ ಅಂದರೆ ಬೇಡ ಅಷ್ಟೇ. ಇವಾಗ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡಿ. ಇವಾಗ ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ, ಒಂದು 100 ಗ್ರಾಮ್ ಕೂಡ ಬರೋಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಲು, ಮಿಲ್ಕ್ ಪೌಡ್ರ್ ಇದ್ದರೆ ಮಿಲ್ಕ್ ಪೌಡ್ರ್ ಹಾಕ್ಬೋದು, ಆದರೆ ಈಗ ಮಿಲ್ಕ್ ಪೌಡ್ರ್ ಇಲ್ಲ, ಹಾಗಾಗಿ ನಾನು ಹಾಲು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ. ಇದು ಸಕ್ಕರೆ, ಇದು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಸಕ್ಕರೆ ಕರಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ನೀರಲ್ಲಿ ಕರಗಿಸ್ಬಿಟ್ಟು ಆಮೇಲೆ ಹಾಕ್ತೀನಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಅಷ್ಟೇ, ಜಾಸ್ತಿ ಬೇಡ. ಅದಕ್ಕೆ ಏನಕ್ಕೆ ಅಂದರೆ ಸ್ವಲ್ಪ ಉಬ್ಬರಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಗೋಧಿ ಏನು ಉಬ್ಬಲ್ಲ ಜಾಸ್ತಿ, ಮೈದಾ ಥರ ಉಬ್ಬಲ್ಲ, ಇಷ್ಟೇನು ಹಾಕಿಲ್ವಲ್ಲ, ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ. ಸ್ವಲ್ಪ ತಗೊಂಡಿದ್ದೀನಲ್ವ, ಒಂದು 50 ಗ್ರಾಮು 60 ಗ್ರಾಮು ಐತೆ ಹಸಿಟ್ಟು ಅಷ್ಟೇ ಗೋಧಿ ಹಿಟ್ಟು.
ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳೋಣ, ಯಾಕೆಂದರೆ ತೆಳ್ಳಗಾದರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಸ್ವಲ್ಪ ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಫಸ್ಟು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಲಸಾದ್ಮೇಲೆ ಕೈಗೆಲ್ಲ ಸವರ್ಕೊಂಡು ಕಲಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಸಕ್ಕರೆ ನೆನೆ ಹಾಕಿದ್ನಲ್ಲ, ಅದು ಕೂಡ ಕರಗಿತ್ತು, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಇವಾಗ 4 ಉಂಡೆಯಾಗಿ ಈ ಥರ ಸ್ವಲ್ಪ ತಟ್ಟಿದ್ದೀನಿ. ಅದನ್ನು ಇವಾಗ ಮಧ್ಯದಲ್ಲಿ ಹೋಲ್ ಮಾಡಬೇಕಲ್ಲ, ಹೋಲ್ ಮಾಡೋದಕ್ಕೋಸ್ಕರ ಇವಾಗ ನಾನು ಕುಕ್ಕರ್ದು ವಿಸಲ್ದು ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಈ ಥರ ಮೇಲೆ ರೌಂಡ್ ಮಾಡಿದ್ರೆ ಅದು ಒಳಗಡೆ ಟರ್ನ್ ಆಗಿ ಅದು ನಮಗೆ ವಾಪಸ್ ಬರುತ್ತೆ ಇಟ್ಟು. ಈಗ ಎಲ್ಲನೂ ಕೂಡ ಅದೇ ಥರ ಮಾಡೋಣ. ಈಗ 4 ತೆಗೆದ್ಮೇಲೆ ಅದು ಮಧ್ಯದಲ್ಲಿ ಬಂದಿತ್ತಲ್ಲ, ಆ ಹಿಟ್ಟು ಸ್ವಲ್ಪ ಐತಲ್ಲ, ಅದನ್ನು ಕೂಡ ರೌಂಡ್ ಮಾಡಿ ಪುನಃ ಸೇಮ್ ಅದೇ ಥರ ಇನ್ನೊಂದು ಮಾಡ್ತೀನಿ. ಇವಾಗ ಸೇಮ್ ಅದೇ ಥರ ಬರುತ್ತೆ. 5 ಆಗುತ್ತೆ ಇವಾಗ. ನೋಡಿ ಇವಾಗ 5 ಆಗಿದ್ದಾವೆ. ಇವಾಗ ಇನ್ನೊಂದು ಸ್ವಲ್ಪ ಐತಲ್ಲ, ಅದು ಹಿಟ್ಟು ಕೂಡ ಹಂಗೆ ಇಟ್ಟು ಇವಾಗ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ 1 ಅವರ್ ಇಡಬೇಕು. ಇದು ಮೈದಾ ಅಲ್ವಾ, ಹಾಗಾಗಿ ಅಷ್ಟೊತ್ತಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಪಲ್ಯ ಮಾಡ್ತಾಯಿದ್ದೀನಿ. ಸಾಂಬಾರು ಇತ್ತಲ್ಲ, ಅದರ ಜೊತೆಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳು ಮತ್ತು ಕಿಲ್ಕಿರ ಸೊಪ್ಪು ಇಷ್ಟನ್ನು ತಂದು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆಗೆ ನಾನು ಜೀರಿಗೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತೀನಿ. ಆಮೇಲೆ 1 ಈರುಳ್ಳಿ ತೊಗೊಂಡಿದ್ದೀನಿ, ಕಾಯಿ ತೊಗೊಂಡಿದ್ದೀನಿ. ಅದು ಕಾಯಿ ಕಲರ್ ಚೇಂಜ್ ಏನಕ್ಕಾಯಿತು ಅಂತಂದರೆ ಅದ್ರ ಮೇಲೆ ಸಾಂಬಾರು ಚೆಲ್ಲೋಯ್ತು, ಹಾಗಾಗಿ ಅದು ಆ ಕಲರು ಬಂತು. ಈ ನೋಡಿ ಹೆಸ್ರು ಕಾಳು ತಗೊಂಡಿದ್ದೀನಿ 1/4 kg ಅಷ್ಟು. ಆಮೇಲೆ ಕಿಲ್ಕಿರೆ ಸೊಪ್ಪು ತಗೊಂಡಿದ್ದೀನಿ. ಹೆಸ್ರು ಕಾಳನ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಹಾಕಿದ್ನ. ನಾನು ಯಾವುದ್ಯಾವುದೋ ಜ್ಞಾನದಲ್ಲಿ ನಾನು ಎಲ್ಲನೂ ಬೇಯಿಸ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೇ ಒಗ್ಗರಣೆ ಮಾಡಿ ನಾಳೆಗೂ ಸ್ವಲ್ಪ ಇಟ್ಕೊಳ್ಳೋಣ, ಒಂದು ಟೈಮಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆದರೆ ಆಗಲಿಲ್ಲ, ಎಲ್ಲನೂ ಬೇಯಿಸ್ಬಿಟ್ಟಿದ್ದೀನಿ. ಪರವಾಗಿಲ್ಲ. ಇವಾಗ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಏನಿಲ್ಲ, ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಕಾಯಿ ತುರಿ ಹಾಕಿ, ಕಾಯಿ ತುರಿ ಸ್ವಲ್ಪ ರೋಸ್ಟ್ ಆದಮೇಲೆ, ಕಾಯಿ ತುರಿ ಲಾಸ್ಟಲ್ಲಿ ಹಾಕ್ಬೋದು. ನಾನು ಕೂಡ ಲಾಸ್ಟಲ್ಲೇ ಹಾಕೋದು ಯಾವಾಗಲೂ. ಯಾವಾಗಾರು ಒಂದೊಂದ್ಸಲ ಈ ಥರ ಮಾಡ್ತೀನಿ. ಯಾವಾಗಲೂ ಅಂತಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಲಾಸ್ಟಲ್ಲಿ ಸೇರಿಸಿದ್ರೆ ಬೇಗ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿವಾಗ ಮೊದಲನೇ ಕಾಯಿನೂ ಕೂಡ ರೋಸ್ಟ್ ಮಾಡ್ತಾಯಿದ್ದೀನಿ ಎಣ್ಣೆಲಿ. ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರೆ ಹುಳಿ ಬರುತ್ತೆ ಅಂತ ಅಂದ್ಬಿಟ್ಟು, ಅಷ್ಟೇನೇನಿಲ್ಲ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳು ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ಮುಗೀತು. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ ಇದಕ್ಕೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಮೊಟ್ಟೆ ಹಾಕ್ತಾಯಿಲ್ಲ, ಇಲ್ಲ ಅಂತಂದಿದ್ರೆ 1-2 ಮೊಟ್ಟೆ ಹೊಡಿತಾ ಇದ್ದೆ, ಅದರೊಳಗಡೆಗೆ ಚೆನ್ನಾಗಿರ್ತಾಯಿತ್ತು. ಇಷ್ಟೇ ಫ್ರೆಂಡ್ಸ್, ಇದು ಸೊಪ್ಪಿನ ಪಲ್ಯ ನಾನು ಮಾಡೋ ಸ್ಟೈಲ್ ಇಷ್ಟೇ ಫ್ರೆಂಡ್ಸ್. ಇವಾಗ ಸೊಪ್ಪಿನ ಪಲ್ಯ ಅಂತೂ ಆಯಿತು. ಅದಾದಮೇಲೆ ಇವಾಗ ನಮ್ಮ ಡೋನಟ್ಟು ಏನಾಗಿದೆ ಅಂತ ನೋಡೋಣ ಬನ್ನಿ. ಡೋನಟ್ಟು ಏನೂ ಆಗಿಲ್ಲ, ಡೋನಟ್ ಥರನೇ ಐತೆ. ನಾನು ಹೆಂಗೆ ಮಾಡಿದೆ ಹಂಗೆ ಐತೆ, ಸ್ವಲ್ಪ ಮಾತ್ರ ಉಬ್ಬೈತೆ. ನಾನು ಮೊದಲೇ ಹೇಳ್ದಂಗೆ ಗೋಧಿ ಹಿಟ್ಟು ಉಬ್ಬಲ್ಲ ಅಷ್ಟೇ. ಯಾಕೆಂದರೆ ಇದಕ್ಕೆ ಈಸ್ಟ್ ಹಾಕಿಲ್ಲ, ಮೈದಾ ಹಾಕಿಲ್ಲ, ಏನೂ ಹಾಕಿಲ್ಲ. ಮೈದಾ ಆಗಿದ್ದಿದ್ರೆ ಉಬ್ಬಿ ಬರೋದು, ಹಂಗಾಗಿ ಅದು ಉಬ್ಬಿಲ್ಲ. ಇವಾಗ ನಾನು ಒಂದು ಸ್ಟೀಲ್ ಬೌಲಿಗೆ ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದೀನಿ. ಸ್ಟೀಲ್ ಬೌಲ್ ಏನಕ್ಕೆ ಅಂದರೆ ನಾನು ಪದೇ ಹೇಳ್ತಾಯಿದ್ದೀನಿ, ಕರೆಂಟ್ ಸ್ಟವ್, ಹಂಗಾಗಿ ಸ್ಟೀಲ್ ಬೌಲ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಯಾಕೆಂದರೆ ಒಂದು 5 ಅಲ್ವಾ, ಹಂಗಾಗಿ ಚಿಕ್ಕ ಬೌಲ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಅದನ್ನು ಇವಾಗ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್, ಸೇಮ್ ನಾವು ಹೆಂಗೆ ಬಜ್ಜಿ, ಬೋಂಡ ಮತ್ತು ಈ ಜಾಮೂನು ಈ ಥರ ಯಾವ ಕಲರ್ ಗೋಲ್ಡನ್ ಕಲರ್ ಬೇಯಿಸ್ತೀವಿ ಆ ಥರ ಬೇಯಿಸ್ಬೇಕು. ಯಾಕಂದರೆ ಒಳಗಡೆ ಹಿಟ್ಟಿರುತ್ತಲ್ಲ, ನಿಧಾನವಾಗಿ ಕಡಿಮೆ ಊರಿನಲ್ಲಿ ಬೇಯಿಸ್ಬೇಕು. ಜಾಸ್ತಿ ಉರಿ ಮಾಡ್ಕೊಂಡ್ರೆ ಒಳಗಡೆ ಅಂತೂ ಬೇಯಲ್ಲ. ಮೊದಲೇ ಹೇಳ್ತಾಯಿದ್ದೀನಿ, ಸೇಮ್ ಜಾಮೂನ್ ಥರನೇ ಒಳಗಡೆ ಹಿಟ್ಟು ಥರ ಇರುತ್ತೆ. ಚೆನ್ನಾಗಿ ಬೇಯಬೇಕು ಅಂದರೆ ಕಮ್ಮಿ ಉರಿಲಿ ನೀಟಾಗಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಈ ಕಲರ್ ಬರಬೇಕು, ಎಲ್ಲ ಸೇಮ್ ಅದೇ ಥರ ಬರಬೇಕು. ಆವಾಗ ನೀಟ್ ಅಂದರೆ ಈ ಉರಿ ಜಾಸ್ತಿ ಮಾಡಿದ್ರೆ ಸೇಮ್ ಅದೇ ಕಲರನ್ನು ಬರುತ್ತೆ, ಅದರ ಒಳಗಡೆ ಬೆಂದಿರಲ್ಲ. ಕಡಿಮೆ ಉರಿನಲ್ಲಿ ನೀಟಾಗಿ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಲ್ಲನೂ ಕೂಡ ಅದೇ ಸೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದು ಕೂಡ ಸೇಮ್ ಇದೇ ಥರ ಬೇಯಿಸ್ಕೊಂಡೆ, ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಬಂದಿದೆ. ಡೋನಟ್ ಏನೇ ಬೇಯಿಸಾಯಿತು. ಇವಾಗ ನೆಕ್ಸ್ಟ್ ಏನು ಬೇಕು, ಇವಾಗ ನಮಗೆ ಚಾಕ್ಲೇಟ್ ಬೇಕಲ್ಲ, ಅದನ್ನು ಮೆಲ್ಟ್ ಮಾಡಬೇಕು. ಮೆಲ್ಟ್ ಮಾಡೋಕ್ಕೆ ನಮಗೆ ಇದಿಲ್ಲ, ಏನು ಮೈಕ್ರೋ ಓವನ್ ಇಲ್ಲ. ಹಾಗಾಗಿ ನಾನು ಇವಾಗ ಸ್ಟವ್ ಮೇಲೆ ಬಿಸಿ ಆಗೋಕ್ಕೆ ನೀರಿಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ಇವಾಗ ಚಾಕ್ಲೇಟ್ ತಗೊಂಡಿದ್ದೀನಿ. ಚಾಕ್ಲೇಟು ಅಂದರೆ ಇದು ಡಾರ್ಕ್ ಚಾಕ್ಲೇಟು, ನಮ್ಮ ಬೇಕ್ರಿನಲ್ಲೇ ಇತ್ತು. ಅದನ್ನು ಡಾರ್ಕ್ ಚಾಕ್ಲೇಟ್, ನೀವು ಡಾರ್ಕ್ ಚಾಕ್ಲೇಟ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಇವಾಗ ಚಾಕಲ್ಲಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಮೊದಲೇ ಈ ಬಿಸಿಲಿಗೆ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ವ, ತೆಗೆದಿಟ್ಬಿಟ್ಟಿದ್ನಲ್ಲ ಹೊರಗಡೆ ಸುಮಾರು ಹೊತ್ತು, ಹಂಗಾಗಿ ಅದು ಮೊದಲೇ ಮೆಲ್ಟ್ ಆಗೋಗಿತ್ತು. ಇದನ್ನು ಸ್ವಲ್ಪ ನನಗೆ ಇದು ಜಾಸ್ತಿನೇ ಆಯಿತು.
ಸ್ವಲ್ಪ ಸ್ವಲ್ಪ ಅದನ್ನು ತೊಗೊಂಡು ಕಟ್ ಮಾಡಿ ಒಂದು ಸ್ಟೀಲ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು, ಈ ಸ್ಟೀಲ್ ಬೌಲಲ್ಲಿ ಸ್ವಲ್ಪನೂ ನೀರಿಲ್ದಂಗೆ ನೀಟಾಗಿ ಒರೆಸಿರಬೇಕು. ಯಾಕೆಂದರೆ ನೀರಿದ್ರೆ ಅದು ಸರಿಯಾಗಿ ಮೆಲ್ಟ್ ಆಗೋಲ್ಲ, ಮೆಲ್ಟ್ ಆಗುತ್ತೆ ಅದು ಒಂಥರ ಗಂಟಾಗ್ಬಿಡುತ್ತೆ. ಹಂಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಬೌಲಲ್ಲಿ ಸ್ವಲ್ಪನೂ ನೀರಿಲ್ದಂಗೆ ಒರೆಸಿಟ್ಕೋಬೇಕು. ಅದಾದಮೇಲೆ ಇವಾಗ ನೀರು ಕುದೀತಾ ಇದೆ, ಸ್ವಲ್ಪ ಸಿಮ್ ಮಾಡ್ಕೊಳ್ಳೋಣ, ಕಮ್ಮಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕುದಿಯೋ ನೀರಿಗೆ ಈ ಬೌಲ್ನ ಒಳಗಡೆ ಇಡಬೇಕು. ಇಟ್ಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿಯೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೀಟಾಗಿ ಸ್ಪೂನ್ ಹಿಡ್ಕೊಂಡು ಅದು ಎಲ್ಲ ಫುಲ್ಲು ಮೆಲ್ಟ್ ಆಗೋವರೆಗೂ ಈ ಥರ ಮಾಡಬೇಕು. ಆಮೇಲೆ ಇದು ಫುಲ್ ಎಲ್ಲ ಮೆಲ್ಟ್ ಆದಮೇಲೂ ಕೂಡ ಇನ್ನೂ ಜಾಸ್ತಿ ನಾವು ನೀರೊಳಗೆ ಇಟ್ಕೊಂಡು ಆಡಿಸ್ತಾ ಇದ್ದರೆ ಅದು ಹೆಂಗಾಗ್ಬಿಡುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಅದು ಫುಲ್ಲೆಲ್ಲ ಕರಗಿದ್ಮೇಲೆ ತೊಗೊಂಬಿಡಿ ಹೊರಗಡೆ. ನೋಡಿ ಇವಾಗ ಆಯಿತು, ಇದು ಆಫ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ. ಇವಾಗ ಇದು ತುಪ್ಪ ತೋರಿಸ್ತಾ ಇದ್ದೀನಲ್ಲ ಏನಕ್ಕೆ ಅಂತಂದರೆ, ಇವಾಗ ಡೋನಟ್ಗೆ ಸೆಂಟ್ರಿಗೆ ಕ್ರೀಮ್ ಹಚ್ಚಬೇಕು. ಕ್ರೀಮ್ ಹಚ್ಚಿದಾಗ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟಾಗಿ, ಸ್ವೀಟ್ ಜಾಸ್ತಿ ಬೇಕು ಅಂದರೆ. ಈ ಸೆಂಟ್ರ್ ಕಟ್ ಮಾಡಿ ಈಗ ಕಟ್ ಮಾಡಿಬಿಟ್ಟು ಕ್ರೀಮ್ ಹಚ್ಚೋಕ್ಕೆ ಕ್ರೀಮ್ ಇಲ್ಲ ಇವಾಗ ನನಗೆ. ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಸವರೋಣ ಅಂತ ತೊಗೊಂಡಿದ್ದೀನಿ. ಈ ಸೆಂಟ್ರ್ ಕಟ್ ಮಾಡಿ ಈ ತುಪ್ಪನೂ ಬೇಡ ಏನೂ ಬೇಡ ಅನ್ನೋರು ಏನು ಮಾಡಬೇಕು ಅಂದರೆ, ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೊಂಡು ಅದನ್ನು ಅದರಲ್ಲಿ ಹದ್ದಿ, ಏನನ್ನ ಡೋನಟ್ನ ಅದರಲ್ಲಿ ಹದ್ದಿ ಆಮೇಲೆ ಈ ಚಾಕ್ಲೇಟ್ನ ಹಾಕಬೇಕು. ಆವಾಗ ಸ್ವಲ್ಪ ಸ್ವೀಟು ಚೆನ್ನಾಗಿ ಬರುತ್ತೆ. ನಮಗೆ ಸ್ವೀಟು ಬೇಡ, ಜಾಸ್ತಿ ಚಾಕ್ಲೇಟೇ ಸ್ವೀಟ್ ಇರುತ್ತೆ ಅನ್ನೋರು ಈ ಥರ ನಾನು ಮಾಡ್ತಾಯಿರ್ತೀನಿ. ಇವಾಗ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ಸೆಂಟ್ರಿಗೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಕ್ರೀಮ್ ಹಚ್ಚಬೇಕು. ಇವೆರಡು ಬೇಡ ಅಂತ ಅಂದರೆ ಇದೆ ಸಕ್ಕರೆ ಪಾಕ ಕಾಯಿಸ್ಬಿಟ್ಟು ಅದನ್ನು ಹದ್ದಿ ಆಮೇಲೆ ಚಾಕ್ಲೇಟ್ ಹಾಕಬೇಕು. ನಾನಿವಾಗ ತುಪ್ಪ ಹಚ್ತಾಯಿದ್ದೀನಿ. ಇವಾಗ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಫುಲ್ಲಲ್ಲ, ಒಂದು ಸೈಡ್ ಮಾತ್ರ ಅದ್ದಬೇಕು. ಫುಲ್ಲೆಲ್ಲ ಅದ್ದಿದ್ರೆ ಚೆನ್ನಾಗಿರಲ್ಲ. ಹಿಂಗೆ ಒಂದು ಸೈಡ್ ಈ ಥರ ಚಾಕ್ಲೇಟು ಫುಲ್ ಮುಳುಗೋ ಥರ, ಹಾಫ್ ಮುಳುಗೋ ಥರ ಹಚ್ಚಬೇಕು. ಎಲ್ಲನೂ ಕೂಡ ಇದೇ ಥರ ಮಾಡಬೇಕು. ಫ್ರೆಂಡ್ಸ್, ಇವಾಗ ಇಷ್ಟು ಮಾತ್ರ ಆಯಿತು. ಇನ್ನು ಲಾಸ್ಟು ಮೇಲ್ಗಡೆ ಅಲ್ಲಿ ಇದು ಶುಗರ್ ರೈಸ್ ಹಾಕಬೇಕು. ಶುಗರ್ ರೈಸು ಇಲ್ಲಾಂದರೆ ಚಾಕೋ ಚಿಪ್ಪು ಈ ಥರ ಹಾಕಬೇಕು. ಹಂಗಾಗಿ ನಮ್ಮ ಮನೇಲಿ ಮಾಡಿರೋದ್ರಿಂದ ಏನೂ ಇಲ್ಲ ಇವಾಗ. ಶುಗರ್ ರೈಸ್ ಇಲ್ಲ, ಚಾಕೋ ಚಿಪ್ ಇಲ್ಲ. ಈ ಮೇಲೆ ಸ್ವಲ್ಪ ಸಕ್ಕರೆನ ಉದುರಿಸ್ತಾ ಇದ್ದೀನಿ. ಸಕ್ಕರೆ ಹರಳನ್ನ ಪುಡಿಯಲ್ಲ, ಸಕ್ಕರೆ ಹರಳನ್ನ ಉದುರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಅಂದರೆ ನಿಮ್ಮ ಮನೇಲಿ ಚಾಕೋ ಚಿಪ್ ಇದ್ರೆ ಚಾಕೋ ಚಿಪ್ ಹಾಕ್ಕೋಬೋದು, ಇಲ್ಲ ಶುಗರ್ ರೈಸ್ ಅಂತ ಬರುತ್ತೆ, ಕಲರ್ ಶುಗರ್ ರೈಸು, ಅದನ್ನು ಕೂಡ ಹಾಕ್ಬೋದು. ಇಷ್ಟೇ ಫ್ರೆಂಡ್ಸ್, ಇವಾಗ ಡೋನಟ್ ಕತೆ ಮುಗೀತು. ಫ್ರೆಂಡ್ಸ್, ಇದೇನು ಗೊತ್ತಾ, ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಲ್ಲ, ಇದು ನೀರಲ್ಲ, ಇದು ಸಾಂಬಾರು. ಇದು ಯಾವುದ್ರದ್ದು ಅಂದರೆ ಬೇಳೆ ಮತ್ತು ಸೊಪ್ಪು ಎರಡನ್ನೂ ಬೇಯಿಸಿ ಇಟ್ಕೊಂಡಿದ್ನಲ್ಲ ಆ ನೀರು, ಇದು ಸೋರಿಸಿದನಲ್ಲ ಈ ನೀರನ್ನ ವೇಸ್ಟ್ ಮಾಡಲ್ಲ. ಇವಾಗ ಈ ಸಾಂಬಾರು ಮಾಡಿದ್ದಿದ್ರೆ ಸಾಂಬಾರೊಳಗೆ ಹಾಕ್ತಿದ್ದೆ, ಇಲ್ಲ ಅಂತಂದಿದ್ರೆ ಬೇರೆ ಸಾಂಬಾರಾದರೂ ಮಾಡ್ತಿದ್ದೆ. ಇವಾಗ ಸಾಂಬಾರು ಇರೋದ್ರಿಂದ ನಾನು ಸಾಂಬಾರು ಮಾಡ್ತಾಯಿಲ್ಲ, ಇದನ್ನು ವೇಸ್ಟ್ ಮಾಡಲ್ಲ. ಇದನ್ನು ನಾನು ಜೀರಿಗೆ ಮತ್ತು ಮೆಣಸು ಪೌಡರು ಎರಡನ್ನು ಮಿಕ್ಸ್ ಮಾಡಿ ನಾನು ಕುಡಿತೀನಿ, ಸೋಪ್ ಮಾಡ್ಕೊಂಡು. ಅಡುಗೆ ಎಲ್ಲ ಆದಮೇಲೆ ನೋಡಿ ನಮ್ಮ ಮನೆಯವ್ರಿಗೆ ಹಾಕ್ಕೊಂಡೋಗಿ ಕೊಡ್ತಾಯಿದ್ದೀನಿ. ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಅವ್ನಿಗೆ ಹಾಲೆ ಹಾಕ್ಕೊಟ್ಟಾಯಿತು. ನನ್ನ ಮಗನಿಗೆ ಆಗ್ತಾಯಿಲ್ಲ, ಯಾಕಂದರೆ ಅವನು ಏನೇನು ತಿಂತಾನೋ ಗೊತ್ತಿಲ್ಲ, ಮುದ್ದೆ ತಿಂತಾನೋ ಅನ್ನ ತಿಂತಾನೋ, ಅವನು ಡಯಟಲ್ಲಿ ಇರೋದ್ರಿಂದ ಅವನು ಈ ಮೊಟ್ಟೆ ಹಾಕತ್ತಾನೋ ಏನು ಅಂತ ಗೊತ್ತಿಲ್ಲ. ಇವಾಗ ಮೊಟ್ಟೆ ಆಮ್ಲೆಟ್ ಅಂತೂ ಹಾಕ್ಕೊಳಕ್ಕಾಗಲ್ಲ, ಯಾಕೆ ಅಂದರೆ ಗ್ಯಾಸ್ ಇಲ್ವಲ್ಲ, ಕರೆಂಟ್ ಸ್ಟವಲ್ಲಿ ತವ ಇಡೋಕ್ಕಾಗಲ್ಲ. ಹಾಗಾಗಿ ಮೊಟ್ಟೆ ಬೇಯಿಸ್ತಾನೆ ಅಷ್ಟೇ. ಎಣ್ಣೆ ಸಾರು ಗ್ಯಾಸ್ ಇಲ್ಲ ಸದ್ಯಕ್ಕೆ, ಅಷ್ಟನಾರು ಮಾಡ್ಕೊಡ್ತಾ ಇದೀನಲ್ಲ, ಖುಷಿ ಪಡು. ಅಲ್ಲ ಗ್ಯಾಸ್ ಇಲ್ದೇನೆ ಮಾಡ್ತೀಯ ಅವೆಲ್ಲನೂ. ನೆನ್ನೆನು ಹೋಟ್ಲಲ್ಲಿ ತಿಂದ್ಬಿಟ್ಟು ಇವತ್ತು ಹೋಟ್ಲಲ್ಲಿ ತಗೋಬತ್ತಿ ಅಲ್ವಾ? ಏನಾಯ್ತು? ಸಾಂಬಾರು ನೆನ್ನೆದದು. ನೆನ್ನೆ ಸಾಂಬಾರು ಮಾಡಿದ್ನ, ಅಡ್ಗೆ ಮಾಡಿದ್ನ ನೆನ್ನೆ ಹೋಟ್ಲಿಗೆ ತಾನೇ ಕರ್ಕೊಂಡು ಹೋಗಿದ್ದು ನೀನು. ಇನ್ನೇನು ಬೆಳಿಗ್ಗೆ ಬೆಳಿಗ್ಗೆನೂ ಅಲ್ಲ, ಮಧ್ಯಾಹ್ನ ಮಾಡಿರೋದು ನಾನು. ಮಧ್ಯಾಹ್ನ ಮಾಡಿರೋ ಸಾಂಬಾರ ನೆನ್ನೆದು ಅಂತೀಯಲ್ಲ, ಅದೇನ್ ಸುಳ್ಳು ಹೇಳ್ತೀಯೋ. ಒಂದು ದಿನ ಒಪ್ಕೊಳ್ಳಲ್ವಲ್ಲ, ನೆಟ್ಟಿಗೆ ಮಾಡಿದೀನಿ, ಚೆನ್ನಾಗಿ ಮಾಡಿದೀಯ ನೀನು ಅಂತ. ಅದ್ ಮಾತ್ರ ಹೇಳ್ತೀಯ, ಊಟ ಕುತ್ಕೊಳ್ಳ, ನೀರ್ ಕುತ್ಕೋಬೇಕು. ಕಾಳು ಚೆನ್ನಾಗೈತೆ, ಸಾಂಬಾರ್ ಚೆನ್ನಾಗಿಲ್ಲ.
ಸಾಂಬಾರ್ ಟೇಸ್ಟ್ ಅದಕ್ಕಿಂತನೂ ಮಾಡ್ತಾರೆ. ಏನಾಗೈತೆ ಸಾಂಬಾರು? ಏನಾಗೈತೆ ಸಾಂಬಾರು? ಟೇಸ್ಟ್ ಇಲ್ಲ. ಅಲ್ಲ ದಿನ ಚಿಕನ್ ಸಾಂಬಾರು ಮಟನ್ ಸಾಂಬಾರು ತಿಂದ್ರೆ ಇನ್ನೆಲ್ಲಿ ಟೇಸ್ಟ್ ಬಂದದು? ಏನು ಕಮ್ಮಿ ಮಾಡಿದ್ದೀನಿ. ತಿನ್ನಲ್ಲ. ಅಷ್ಟ್ ಚೆನ್ನಾಗಿರೋ ಸಾಂಬಾರ ನಾನೇ 2 ಸಲ ಊಟ ಮಾಡಿದೀನಿ ಗೊತ್ತಾ. ಸಾಂಬಾರ್ ಮಾಡ್ಬಿಟ್ಟು 2 ಸಲ ಮಾಡಿದೀನಿ. ಹ್ಮ್ ಹೋಗಿದ್ಯಾ? ಅದೇ ಕೆಲ್ಸ ಕೈಗೆ ಸಿಕ್ಕದೆ. ತಿಂಕ ಬಂದಿಲ್ಲ ಕಣಪ್ಪ. ನಾನು ನೆನೆ ಲಾಸ್ಟ್ ಮಾಡಿದೆ ಚೀಟ್ ಮಿಲ್ನೆಲ್ಲ. ಫ್ರೆಂಡ್ಸ್ ಡೋನಟ್ ಗೋವರ್ನಮೆಂಟ್ ಅಂತ ಏನಾರ ಮಾಡಿ ನನ್ನ ಪ್ರಯೋಗ ಮಾಡೋದು. ಮಲ್ಕೊಂಬಿಟ್ಟಿದ್ರು ಅವಾಗ್ಲೇ. ಎಬ್ಸಿದ್ರಿ, ಎಬ್ಬಿಸ್ಬಿಟ್ಟು ಟೇಸ್ಟ್ ಇದು ಮಾಡ. ಗೋಧಿ ಗೋವರ್ನಮೆಂಟ್ ಅಂತೆ. ಹೋಮ್ ಮೇಡ್ ತಿನ್ನಕ್ಕೆ ಇಷ್ಟ ಇಲ್ಲ, ಆದ್ರೂ ಮಾಡ್ತಿದ್ದಾನೆ. ಹೋಮ್ ಮೇಡ್ ಡೋನಟ್. ನಮ್ ಗಂಡಪ್ಪನಿಗೆ ಫಸ್ಟ್ ಕೊಡೋಣ, ಟೇಸ್ಟ್ ಮಾಡ್ಲಿ. ಹೆಂಗೈತೆ? ನೀನ್ ಮೈದಾ ಡೋನಟ್ ಮಾಡ್ತೀಯ, ನಾನು ಚಪಾತಿ ಗೋವರ್ನಮೆಂಟ್ ಇಲ್ಲ. ಚಪಾತಿನ ತುಪ್ಪ ಹಾಕಿದೀನಿ ಒಳಗಡೆಗೆ. ಕ್ರೀಮ್ ಇಲ್ವಲ್ಲ, ಕ್ರೀಮ್ ಇಲ್ವಲ್ಲ, ಹಂಗಾಗಿ ಒಳಗಡೆ ತುಪ್ಪ ಹಾಕಿದೀನಿ. ಇಲ್ಲ ಅಂದ್ರೆ ಸಕ್ಕರೆ ಪಾಕ ಹಚ್ಬಿಟ್ಟು ಮೇಲೆ ಚಾಕ್ಲೇಟ್ ಈ ತರ ಮಾಡೋದು. ಮೈದಾ ಬರದೆ ಗಟ್ಟಿ, ಸಾರಿ ಗೋಧಿ ಗಟ್ಟಿನೇ ಬರುತ್ತೆ, ಸಾಫ್ಟ್ ಬರಲ್ಲ. ಗೋಧಿ ಟೊಮೆಟೊ ಏನ? ಗೋಯ್ದಿದ ನೀವು ಮೈದಾ ಗೋಯ್ತವ. ಡೀಪ್ ಫ್ರೈ ತಿನ್ನಲ್ಲ ನಾನು. ಏನ್ ದೀಪ ತಗೋದ್ರು ಟೇಸ್ಟು ಚೆನ್ನಾಗಿದೆ. ಫೋನಲ್ಲಿ ಯಾರ ಹೆಸರು? ನಿನ್ನ ಅವ್ರು ಕೂತಿರ್ಬೇಕಲ್ಲ. ಫ್ರೆಂಡ್ಸ್ ಚೆನ್ನಾಗೈತೆ, ಮಾಡ್ಕೋಬಹುದು. ಮಾಡಿ ನಿಮ್ಮನೇಲಿ ಮಕ್ಳಿದ್ರೆ ಕೊಡಿ. ಹೋಮ್ ಮೇಡ್ ಡೋನಟ್, ಗೋಧಿ ಡೋನಟ್. ಮೈದಾ ಕೊಡಕ್ಕೆ ಇಷ್ಟ ಇಲ್ಲ ಮಕ್ಳಿಗೆ ಅನ್ನೋರು ಗೋಧಿ ಡೋನಟ್ ಕೊಡಿ. ಸಖತ್ತಾಗೈತೆ, ಚೆನ್ನಾಗೈತೆ. ಡೀಪ್ ಫ್ರೈ ಏರ್ ಫ್ರೈ ನೋಡ ಊಟ ಮಾಡಿದ ಬಾಯ್ ಬಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗೋಣ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮಾಡಿ ನೋಡಿ. ಅಲ್ಲಿ ಯಾರು ಕಮೆಂಟ್ ಮಾಡೋರಿಲ್ಲ, ಇನ್ನು ಯಾರು ಜಾಸ್ತಿ ಸಬ್ಸ್ಕ್ರೈಬರೇ ಆಗಲ್ಲ. ನಮಸ್ಕಾರ, ಬಾಯ್ ಬಾಯ್.